ನೀವು ಕನ್ನಡಿಗರಾ? ಹಾಗಾದರೆ ಈ ಮಾಹಿತಿ ನಿಮಗಾಗಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕನ್ನಡ ಮಾತನಾಡುವ ಜನರು ಮೈಸೂರು ರಾಜ್ಯ, ಬಾಂಬೆ ಪ್ರಾಂತ್ಯ, ಮದ್ರಾಸ್, ಹೈದರಾಬಾದ್ ಎಲ್ಲೆಡೆ ಚದುರಿ ಹೋದರು. ಆದರೆ ಒಂದೇ ಕನಸು ಎಲ್ಲರ ಹೃದಯದಲ್ಲಿ ಉರಿಯುತ್ತಿತ್ತು. ಅದೇನೆಂದರೆ ಎಲ್ಲ ಕನ್ನಡಿಗರು ಒಟ್ಟಿಗೆ ಒಂದೇ ರಾಜ್ಯದಲ್ಲಿರಬೇಕು. ಆ ಕನಸು ಕಂಡವರು ಆಲೂರು ವೆಂಕಟರಾವ್. ಅವರ ಧ್ಯೇಯವೇ ಏಕೀಕೃತ ಕರ್ನಾಟಕ. ಅವರ ಸ್ಫೂರ್ತಿಯಿಂದ ನವೆಂಬರ್ 1, 1956ರಂದು ರಾಜ್ಯ ಪುನರ್ರಚನಾ ಕಾಯ್ದೆ ಮೂಲಕ ಕನ್ನಡ ನಾಡು ಒಂದಾಯಿತು ಮತ್ತು ಮೈಸೂರು ರಾಜ್ಯ ಜನ್ಮ ತಾಳಿತು. ಆ ದಿನದಿಂದ ಕನ್ನಡದ ಧ್ವನಿ ಹೆಚ್ಚು ಗಟ್ಟಿಯಾಯಿತು. ರಾಷ್ಟ್ರಕವಿ ಕುವೆಂಪು ಅವರ ಕಾವ್ಯಗಳಲ್ಲಿ ಕನ್ನಡಕ್ಕೆ ಜೀವ ತುಂಬಿತು. ಅವರು ಬರೆದ ಜಯ ಭಾರತ ಜನನಿಯ ತನುಜಾತೆ ನಮ್ಮ ನಾಡಗೀತೆ ಆಯಿತು. ಬಸವಣ್ಣನವರ ದಾಸೋಹ ತತ್ವಗಳು ಈ ನಾಡಿನ ನೈತಿಕ ಬೆನ್ನೆಲುಬಾಯಿತು ಮತ್ತು ಜನರ ಉತ್ಸಾಹ, ಪ್ರೇಮ ಮತ್ತು ಗೌರವದಿಂದ ನವೆಂಬರ್ 1, 1973ರಂದು ಮೈಸೂರಿಗೆ ಹೊಸ ಹೆಸರು ದೊರೆಯಿತು. ಅದೇ ಕರ್ನಾಟಕ. ಇದು ಕೇವಲ ಒಂದು ರಾಜ್ಯದ ಹುಟ್ಟುದಿನವಲ್ಲ, ಇದು ನಮ್ಮ ಒಗ್ಗಟ್ಟು, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕನ್ನಡ ಗೌರವದ ದಿನ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ.